ನೀವು ಯಾರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡದೆ ಯಾರು ಕೂಡ ಎಕ್ಸಾಮ್ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸ್ ವೆಲ್ ಆಸ್ ವಿಟಿವಿ ವೆಬ್ಸೈಟ್ ಗೂ ಸಹ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ. ಸೊ ಗೈಸ್, ನಾನು ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ಗೆ ಒಂದು ವಾರ್ನಿಂಗ್ ಕೊಟ್ಬಿಡ್ತೀನಿ. ಏನು ವಾರ್ನಿಂಗ್ ಅಂತಂದ್ರೆ ಹೆಲ್ದಿ ವಾರ್ನಿಂಗ್ ಆಯ್ತಾ. ಈಗ ತಾನೇ ವಿಡಿಯೋ ಇಂದ ಅಪ್ಡೇಷನ್ ಬಂದಿದೆ, ಏನು ಎಕ್ಸಾಮ್ ಸ್ಲಾಟ್ ಬುಕಿಂಗ್ ಮಾಡುವಂತ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಬಟ್ ನೀವು ಯಾರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡದೆ ಯಾರು ಕೂಡ ಎಕ್ಸಾಮ್ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ನೀವೆಲ್ಲ ಪ್ರೀವಿಯಸ್ ಅಲ್ಲಿ ನೋಡಿರ್ಬೋದು, ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟ್ ಮಾಡ್ಬಿಟ್ಟು ಈಗ ಸಫರ್ ಪಡ್ತಾ ಇದಾರೆ. ಈಗ ಬ್ರೋ ಹೌ ಟು ರಿಫಂಡ್ ದ ಅಮೌಂಟ್ ವಾಟ್ ಐ ಪೇ ದ ಫೀಸ್ ಫಾರ್ PCOEC ಅಂತ. ಸೊ ಆ ಒಂದು ಪ್ರಾಬ್ಲಮ್ ನ ನೀವು ಕೂಡ ಫೇಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ವಾರ್ನಿಂಗ್ ಕೊಡ್ತಾ ಇರೋದು. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ವಿಡಿಯೋದವರು ಫೈನಲಿ ಒಂದು ನ್ಯೂ ಅಪ್ಡೇಷನ್ ಬಿಟ್ಟಿದ್ದಾರೆ ನಮ್ಮ ವಿಡಿಯೋದವರು. ಸೊ ಫೈನಲಿ ಗೈಸ್, ನಾನು ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಇವತ್ತು. ಸೊ ನಾನು ಫೋನ್ ಮಾಡಕ್ ಮುಂಚೆನೆ ಅಪ್ಡೇಷನ್ ಬಿಟ್ಟಿರೋದು ನನ್ಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಏನೇನ್ ಹೇಳ್ತೀನಿ ಅಂತಂದ್ರೆ, ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಬೇಕು ಅಂತ. ಫಸ್ಟ್ ಗೆ ನಾವು ಸ್ಲಾಟ್ ಬುಕಿಂಗ್ ಮಾಡಲ್ಲ ಆಯ್ತಾ. ಇದರಲ್ಲಿ ಸ್ಟಾರ್ಟಿಂಗ್ ಸ್ಲಾಟ್ ಬುಕಿಂಗ್ ಮಾಡಲ್ಲ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ಎಕ್ಸಾಮ್ ಗೆ ರಿಜಿಸ್ಟ್ರೇಷನ್ ಮಾಡ್ಬೇಕು. ಓಕೆನಾ. ಫಸ್ಟ್ ನಾವು ಎಕ್ಸಾಮ್ ಗೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಸ್ಲಾಟ್ ಬುಕಿಂಗ್ ಮಾಡೋದು. ಇನ್ನೊಂದು, ರಿಜಿಸ್ಟ್ರೇಷನ್ ಸ್ಟೆಪ್ಸ್ ಆದ್ಮೇಲೆ ನಿಮ್ಗೊಂದು ನೋಟ್ ಹೇಳ್ತೀನಿ, ಅಂತಂದ್ರೆ ಒಂದು ಭಾಷಣ ತರ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡುವ. ಸೊ ಗೈಸ್, ನಾನು ಡೈರೆಕ್ಟ್ ಆಗಿ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದ್ರೆ ನನ್ಗೊಂದು ವಾರ್ನಿಂಗ್ ಬರ್ತಿದೆ. ನಾನು ಹೇಳ್ತೀನಿ ಯಾವಾಗ ಹೇಳ್ತೀನಿ ಅಂತ ಇದು ರಿಜಿಸ್ಟ್ರೇಷನ್ ಸ್ಟೆಪ್ಸ್ ಬಂದಾಗ ಹೇಳ್ತೀನಿ ಆಯ್ತಾ. ಸೊ ಈಗ ವಿಡಿಯೋ ಕಡೆಯಿಂದ ಹೊಸ ಅಪ್ಡೇಟ್ ಏನು ಅಂತಂದ್ರೆ, ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು, ಸ್ಲಾಟ್ ಬುಕಿಂಗ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ, ಒಂದು ಬಟನ್ ಬಿಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿದಾಗ ಹೇಳುತ್ತೆ ಇಲ್ಲಿ ನೋ ಸ್ಲಾಟ್ಸ್ ಬುಕಿಂಗ್ ಫೌಂಡೇಟ್ ಅಂತ. ಅಂದ್ರೆ ಇನ್ನು ನಾವು ಯಾವ ಸ್ಲಾಟ್ ಬುಕಿಂಗ್ ಮಾಡಿಲ್ವಲ್ಲ, ಸೊ ಅದಕ್ಕೋಸ್ಕರ ಈ ತರ ಬರ್ತಾ ಇದೆ. ಆಮೇಲೆ ಇಲ್ಲಿ ಸರ್ಟಿಫಿಕೇಟ್ಸ್ ಇದೆ, ಎಕ್ಸಾಮ್ ಅಪ್ಲಿಕೇಶನ್, ಇದೆಲ್ಲ ನಾರ್ಮಲ್ ಆಗಿತ್ತು. ಇದೊಂದು ಅಪ್ಡೇಟ್ ಮಾಡೋದಕ್ಕೋಸ್ಕರ, ಸ್ಲಾಟ್ ಬುಕಿಂಗ್ ಅಂತ ಅಪ್ಡೇಟ್ ಮಾಡೋಕ್ಕೋಸ್ಕರ ನಮ್ಮನ್ನ ಇಷ್ಟು ದಿನ ವೇಟ್ ಮಾಡಿಸಿದ್ದಾರೆ ವಿಟಿಯೋದವರು. ಮೊದ್ಲಿಗೆ ಏನು ಎಕ್ಸಾಮ್ಸ್ ಆಪ್ಷನ್ ಕಡೆ ಬರೋಣ. ಎಕ್ಸಾಮ್ಸ್ ನ್ಯಾವಿಗೇಷನ್ ಕಡೆ ಬಂದ್ರೆ ಮೊದ್ಲಿಗೆ ಏನಿತ್ತು, ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇತ್ತು. ಬಟ್ ನಾವು ಇಲ್ಲಿ ಎರಡು ಆಪ್ಷನ್ ಬಿಟ್ಟಿದ್ದಾರೆ, BE ಆರ್ BTech ಎಕ್ಸಾಮ್ ರಿಜಿಸ್ಟ್ರೇಷನ್ಸ್ ಫಾರ್ PEC ಅಂಡ್ OEC ಅಂತ. ಇನ್ನೊಂದು ಎಕ್ಸಾಮ್ ರಿಜಿಸ್ಟ್ರೇಷನ್ ಫಾರ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಂತ. ಈ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಯಾರಿಗೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. ಯಾರು ಇಂಟರ್ನ್ಶಿಪ್ ತಗೊಂಡಿಲ್ಲ, VTU ಅಂಡರ್ ಅಲ್ಲಿ ಯಾರು ಇಂಟರ್ನ್ಶಿಪ್ ಮಾಡಿಲ್ವೋ ಅವರು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ನ ತಗೊಂಡಿರ್ತಾರೆ. ಓಕೆನಾ. ಇದು ಅವ್ರಿಗೆ, ಇದು ನಮಗಲ್ಲ, ಇದು ಎಕ್ಸೆಪ್ಷನಲ್ ನಮಗೆ. ಇದು ನಾವು ಯಾರು ನಾರ್ಮಲ್ ಆಗಿ PEC OEC ತಗೊಂಡಿದೀವಲ್ಲ, ನಾವು ಇಷ್ಟು ದಿನ ಯಾರನ್ನ ವಿಡಿಯೋಸ್ ನೆಲ್ಲ ನೋಡ್ಕೊಂಡ್ ಬಂದ್ರಲ್ಲ, ಅವ್ರಿಗೋಸ್ಕರ ಇದು BE BTech ಎಕ್ಸಾಮ್ ರಿಜಿಸ್ಟ್ರೇಷನ್ ಅಂತ ಚೂಸ್ ಮಾಡ್ಬೇಕು. ಸೊ ಇದನ್ನ ಚೂಸ್ ಮಾಡಿದ್ಮೇಲೆ ನನ್ನಲ್ಲಿ ನಾನು 2 ಕೋರ್ಸ್ ತಗೊಂಡಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ತಗೊಂಡಿರೋ ಕೋರ್ಸ್ ಗಳು ಬಂದ್ಬಿಟ್ಟು ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ಯೂಸಿಂಗ್ ಜಾವಾ, ಇನ್ನೊಂದು ಅಡ್ವಾನ್ಸ್ಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ. ಸೊ ನೀವು ಫಸ್ಟ್ ಮಾಡ್ಬೇಕಾಗಿರೋದೇನು, ಇದನ್ನ ವೆರಿಫೈ ಮಾಡ್ಬಿಟ್ಟು ನೆಕ್ಸ್ಟ್ ಈ ಒಂದು ಬಟನ್ ಕ್ಲಿಕ್ ಮಾಡಬೇಕು. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ವೆರಿಫೈಡ್ ದ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್, ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತಂದ್ರೆ ಮೇಲೆ ಡಿಸ್ಪ್ಲೇ ಆಗಿರುವಂತಹ ಕೋರ್ಸ್ ಗಳು ನೀವು ಚೂಸ್ ಮಾಡಿರೋವೇ ಇದೆ ಅಂತ ಅರ್ಥ ಅದ್ರದ್ದು. ಸೊ ಇದು ಮಾಡಿದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಒತ್ತಬೇಕು. ಬಟ್ ವೇಟ್ ಬಟ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹೊಡಿಬೇಡಿ ಆಯ್ತಾ. ಸೊ ಅದೇ ನಾನು ಹೇಳಿದ್ದು, ಸ್ವಲ್ಪ ಜೀವನದಲ್ಲಿ ಪೇಷನ್ಸ್ ಇರಬೇಕು. ನಾನು ಹೇಳೋದ್ ಕೇಳಿ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇದನ್ನ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹೊಡಿಬೇಡಿ. ಸೊ ಒಂದು ದಿನ ಹೋಗ್ಲಿ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಸ್ಲಾಟ್ ಬುಕಿಂಗ್ ಮಾಡ್ಬೇಕಾಯ್ತಾ. ಇದು ಹೊಸ ಅಪ್ಡೇಟ್, VTU ಇಂದ ಬಂದಿರೋ ಹೊಸ ಅಪ್ಡೇಟೆಡ್ ಪ್ರಕಾರ ಈ ತರ ಇದೆ. ಯಾಕಾಯ್ತು, ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಾನು ನಿಮ್ಗೆ ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಫಸ್ಟ್ ಲಾಗಿನ್ ಆಗ್ಬೇಕು ಅಂದ್ರೆ, ಸೊ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಮಾಡೋಣ. ಸೊ ಇಲ್ಲಿ ನಿಮ್ಮ ಇಮೇಲ್ ID, ಸೊ ಇದರ ನಿಮ್ಮ ಇಮೇಲ್ ID ಮತ್ತೆ ಪಾಸ್ವರ್ಡ್ ನ ಹಾಕಿ ಆಯ್ತಾ. ಪಾಸ್ವರ್ಡ್ ಹಾಕಿದ್ಮೇಲೆ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದಾಗ ನಿಮಗೆ ಒಂದು ಪಾಪ್ಅಪ್ ವಿಂಡೋ ಬರುತ್ತೆ. ಸೊ ಆಫ್ಟರ್ ದಟ್ ಲಾಗಿನ್ ಆದ್ಮೇಲೆ ಇಲ್ಲೊಂದು ನ್ಯಾವಿಗೇಷನ್ ಬಾರ್ ಇದೆ, ಅದೇನೋ ಎಕ್ಸಾಮ್ಸ್ ಅಂತ. ನ್ಯಾವಿಗೇಷನ್ ಅಲ್ಲಿ ಹೋಗ್ಬಿಟ್ಟು ನೀವು ಚೂಸ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ BE BTech ಎಕ್ಸಾಮ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು. ಆಮೇಲೆ ಇದರಲ್ಲಿ ನೀವು ವೆರಿಫೈ ಮಾಡ್ಕೊಂಡ್ಬಿಟ್ಟು ಕೋರ್ಸಸ್ ನ ಡಿಕ್ಲೇರ್ ಮಾಡಿ ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡ್ಬೇಕು. ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲಿ ಸೇವ್ ಆಗಿರುತ್ತೆ ಅಂತಂದ್ರೆ, ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ ಅಂತ ಯಾವ ತರ ಗೊತ್ತಾಗುತ್ತೆ ನಿಮಗೆ, ಕನ್ಫರ್ಮೇಶನ್ ಯಾವ ತರ ಬರುತ್ತೆ ಅಂತಂದ್ರೆ, ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಒಂದಿದೆ. ಮೈ ಅಪ್ಲಿಕೇಶನ್ಸ್ ಕೆಳಗಡೆ ಒಂದು ಎಕ್ಸಾಮ್ ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಕ್ಲಿಕ್ ಮಾಡಿ. ನೀವೇನಾದ್ರೂ ಅದ್ರಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಆಕ್ಚುಲಿ ಬಂದಿರುತ್ತೆ ಏನು, ನೀವು PEC OEC ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದೀರ ಅಂತ. ಇದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಫಸ್ಟ್. ಆಮೇಲೆ ಸ್ಲಾಟ್ ಬುಕಿಂಗ್ ಇಂದ ಇನ್ನೂ ಅಪ್ಡೇಟ್ ಮಾಡ್ತಾರೆ ಅಂತ ಅವರೇ ಹೇಳಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಬಂದ್ಬಿಟ್ಟು ಸ್ಲಾಟ್ ಬುಕಿಂಗ್. ಆಫ್ಟರ್ ಕಂಪ್ಲೀಟಿಂಗ್ ದ ರಿಜಿಸ್ಟ್ರೇಷನ್ ಯು ವಿಲ್ ನೀಡ್ ಟು ಬುಕ್ ಯುವರ್ ಎಕ್ಸಾಮ್ ಸ್ಲಾಟ್ಸ್. ದಿಸ್ ಫೀಚರ್ ವಿಲ್ ಬಿ ಎನೇಬಲ್ಡ್ ಶಾರ್ಟ್ಲಿ ಅಂಡ್ ಪ್ರೊಸೀಜರ್ ವಿಲ್ ಬಿ ಅಟ್ಯಾಚ್ಡ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಬುಕಿಂಗ್ ಸ್ಲಾಟ್ ಫೀಚರ್ ಇನ್ನು ಬಿಟ್ಟಿಲ್ಲ, ಅದು ಬಿಡ್ತಾರೆ ಅಂತ ಅವರೇ ಹೇಳಿದ್ದಾರೆ. ಸೊ ವೇಟ್ ಫಾರ್
ಸ್ಲಾಟ್ ಬುಕಿಂಗ್ ಹೋಗಿದ್ದ, ಸ್ಲಾಟ್ ಬುಕಿಂಗ್ ಆಯ್ತಾ. ಸೊ ನೀವು ಹೀಗೆ ಸ್ಲಾಟ್ ಬುಕಿಂಗ್ ಮಾಡಕ್ ಆಗಲ್ಲ. ಸೊ ಜಸ್ಟ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ನಾನು ಮೊದ್ಲಿಗೆ ಹೇಳ್ದಂಗೆ ಇದಕ್ಕೆ ಈ ಒಂದು PEC OEC ಎಕ್ಸಾಮ್ಗೆ ಯಾವುದೇ ತರ ಫೀಸ್ ಇರಲ್ಲ ಆಯ್ತಾ, ಯಾವುದೇ ತರ ಫೀಸ್ ಇರಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಹೇಳ್ದೆ ನಿಮ್ಗೆ ಆಲ್ರೆಡಿ ಒಂದು ಅಟೆನ್ಷನ್ ಮತ್ತೆ ನೋಟ್ ಹೇಳ್ತೀನಿ ಅಂತ ಅಂದ್ಬಿಟ್ಟು. ನೋಟ್ ಏನು ಅಂತಂದ್ರೆ ಇದೇ ಗೈಸ್, ನೋಟ್ ಬಂದ್ಬಿಟ್ಟು ನೀವು ಫೀಸ್ ಕಟ್ಟಂಗಿಲ್ಲ ಈ ಒಂದು ಎಕ್ಸಾಮ್ಗೆ. ಇನ್ನೊಂದು VT ಸ್ಟೂಡೆಂಟ್ಸ್ಗೆ ಮತ್ತು ಆಟೋನಮಸ್ ಸ್ಟೂಡೆಂಟ್ಸ್ಗೆ ಏನ್ ಕಾಷನ್ ಅಂತಂದ್ರೆ, ಈ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಓನ್ಲಿ VT ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ, ಅಂದ್ರೆ VT ಅಂಡರ್ ಅಲ್ಲಿ ಇರುವಂತಹ ಕಾಲೇಜ್ ಗಳಿಗೆ ಮಾತ್ರ. ಇನ್ನು ಹೇಳಿದರೆ ಆಟೋನಮಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ಒಂದು ಅಪ್ಲಿಕೇಶನ್ ಅಲ್ಲ. ನಿಮಗೆ ಇನ್ನೂ ಒಂದು ಅನದರ್ ಆಪರ್ಚುನಿಟಿ, ಇನ್ನೊಂದು ಅನದರ್ ಅಪ್ಲಿಕೇಶನ್ ಬಿಡ್ತಾರೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡ್ತಾ ಇರಿ ಆಯ್ತಾ. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಯಾವ ತರ ಗೊತ್ತು ಅಂತಂದ್ರೆ, ನನ್ನ ಒಬ್ಬ ಫ್ರೆಂಡ್ 7th ಸೆಮ್ ಅಲ್ಲಿ ಎಕ್ಸಾಮ್ ಬರ್ದಿದ್ದ, ಈ PEC OEC ಎಕ್ಸಾಮ್ ಬರ್ದಿದ್ದ. ಅವ್ನು ಇನ್ನಿ ಸತಿ ಫೀಸ್ ಕಟ್ಟಿ ಬರ್ದಿದ್ದ, ಬಟ್ ಈ ಸತಿ ನಮಗೆ ಫೀಸ್ ಇಲ್ಲ ಆಯ್ತಾ. ದಟ್ಸ್ ದ ಬೆಸ್ಟ್ ಥಿಂಗ್ ಫಾರ್ 8th ಸೆಮಿಸ್ಟರ್ ಸ್ಟೂಡೆಂಟ್ಸ್ ರೈಟ್ ನೌ. ಅಂಡ್ ಅದ್ರಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, ಟೈಮ್ ಎಷ್ಟಿರುತ್ತೆ, ಸರ್ಟಿಫಿಕೇಟ್ ಯಾವ ತರ ಜನರೇಟ್ ಮಾಡುತ್ತೆ ಅಂತ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂತಂದ್ರೆ, ಈ ಒಂದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್ ಆಫ್. ಬಾಯ್ ಬಾಯ್, ಮತ್ತೆ ಸಿಗುವ.